ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತಿನ ಸ್ಪೆಷಲ್ ನಾಗರ ಪಂಚಮಿಗೆ ನಾವು ಮಾಡುವಂತಹ ಒಂದು ಟ್ರೆಡಿಷನಲ್ ರೆಸಿಪಿ. ಇದಕ್ಕೆ ಪತೋಳಿ ಅಂತ ಹೇಳ್ತೇವೆ, ಹಾಗೂ ಅರಶಿನ ಎಲೆ ಕಡುಬು ಅಂತ ಸಹ ಹೇಳ್ತೇವೆ, ಗಟ್ಟಿ ಅಂತ ಹೇಳ್ತೇವೆ. ಇದು ಸ್ಪೆಷಲ್ ನಾವು ನಾಗರ ಪಂಚಮಿ ದಿವಸ ಮಾಡ್ತೇವೆ ಬ್ರೇಕ್ಫಾಸ್ಟ್ಗೆ. ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಪತೋಳಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ಅರಶಿನ ಎಲೆ ಟರ್ಮರಿಕ್ ಲೀವ್ಸ್, ಕುಚ್ಚಲಕ್ಕಿ 3 ಗ್ಲಾಸ್, ಬಾಯ್ಲ್ಡ್ ರೈಸ್ 3 ಗ್ಲಾಸ್, ಹಾಫ್ ಗ್ಲಾಸ್ ವೈಟ್ ದೋಸಾ ರೈಸ್. ಅದನ್ನು ನಾವು 5 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇವೆ, 5 hours ಸೋಕ್ ಮಾಡಿಟ್ಟಿದ್ದೇವೆ. ಎಳ್ಳು ಸಿಸೆಮ್ ಸೀಡ್ಸ್ 50 ಗ್ರಾಮ್, ಉಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು, ಜಾಗರಿ ಬೆಲ್ಲ 250 ಗ್ರಾಮ್, ತೆಂಗಿನಕಾಯಿ 1 ದೊಡ್ಡದು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿದೆ. ಈಗ ನಾವು ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೇವೆ. ಪ್ಯಾನ್ ಬಿಸಿ ಆದ ನಂತರ ಎಳ್ಳು ಸಿಸೆಮ್ ಸೀಡ್ಸ್ ಅನ್ನು ಡ್ರೈ ಫ್ರೈ ಮಾಡಬೇಕು. ಕಪ್ಪು ಎಳ್ಳು ಯೂಸ್ ಮಾಡಿ, ಇದು ತುಂಬ ರುಚಿಯಾಗಿರ್ತದೆ. ಇದು ಪಟ ಪಟ ಹೇಳುವ ತನಕ ನೀವು ಫ್ರೈ ಮಾಡಬೇಕು. ಫ್ಲೇಮ್ ಮೀಡಿಯಂ ಟು ಲೋ ಇಟ್ಕೊಳ್ಳಿ. ಈಗ ಇಲ್ಲಿ ಪಟ ಪಟ ಅಂತ ಉಂಟು, ಸಾಕು. ಇನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ನಾವು ನೆನೆಸಿಟ್ಕೊಂಡ ಅಕ್ಕಿಯನ್ನು ರುಬ್ಕೊಳ್ಳುವ. ಈಗ ನಾವು ಇದು ಅಕ್ಕಿಯನ್ನು ಕಲ್ಲಲ್ಲಿ ರುಬ್ತಾ ಇದ್ದೇವೆ, ಮಿಷಿನ್ ಕಲ್ಲಲ್ಲಿ. ಸ್ವಲ್ಪ ನೀರು ಸೇರಿಸಿ ಆನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದನ್ನೀಗ ರುಬ್ಲಿಕ್ಕೆ ಬಿಡುವ. ನಮ್ಮದು ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ತೆಗೆಯುವ. ನಾವಿಲ್ಲಿ ತೆಗೆದಿಟ್ಕೊಂಡ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬೆಲ್ಲ, ತೆಂಗಿನಕಾಯಿ ಮತ್ತು ಎಳ್ಳು ಸಿಸೆಮ್ ಸೀಡ್ಸ್ 3 ಸಹ ಹೀಗೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಈಗ ನಾವು ಎಲೆಯದು ತುದಿ ಭಾಗ ಅಲ್ಲ, ಈ ಸೈಡಿಂದ ನಾವು ಪೀಟಿಯೋಲ್ ಹತ್ರ ಅದರದ್ದು ಸ್ವಲ್ಪ ತುಂಡು ಮಾಡಿ ತೆಗಿಬೇಕು, ಇಲ್ಲದ್ರೆ ಉದ್ದ ಜಾಸ್ತಿ ಆಗ್ತದೆ. ಈಗ ನಾವು ಮೊದಲಿಗೆ ಹಿಟ್ಟನ್ನು ತೆಗೆದು ಅದಕ್ಕೆ ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕು. ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳ್ಳಗೆ ನೀವು ಸ್ಪ್ರೆಡ್ ಮಾಡಿ, ದಪ್ಪ ಆಗೋದು ಬೇಡ. ತೆಳ್ಳಗೆ ಆದರೆ ಒಳ್ಳೆ ರುಚಿ ಆಗ್ತದೆ. ಮತ್ತೆ ಇಲ್ಲಿ ನಾವು ರೆಡಿ ಮಾಡಿಟ್ಕೊಂಡಂತಹ ಬೆಲ್ಲ, ತೆಂಗಿನಕಾಯಿ, ಎಳ್ಳು ಸಿಸೆಮ್ ಸೀಡ್ಸ್ ಅದನ್ನು ಸಹ ತೆಳ್ಳಗೆ ಸ್ಪ್ರೆಡ್ ಮಾಡಿ. ನಾವಿಲ್ಲಿ ಮತ್ತೊಂದು ಕಡೆ ಇಡ್ಲಿ ಪಾತ್ರೆ ರೆಡಿಗಿಟ್ಟಿದ್ದೇವೆ, ಬಿಸಿಗಿಟ್ಟಿದ್ದೇವೆ. ಅದು ನೀರು ಬಿಸಿ ಆಗ್ತಾ ಉಂಟು ಇಡ್ಲಿ ಪಾತ್ರೆಯಲ್ಲಿ. ನೆಕ್ಸ್ಟ್ ಇದನ್ನೀಗ ಫೋಲ್ಡ್ ಮಾಡಬೇಕು. ಈ ರೀತಿ ನೀವು ಫೋಲ್ಡ್ ಮಾಡಬೇಕು, ನೋಡ್ಬೋದು. ಹೀಗೆ ನಾವು ಎಲ್ಲ ಎಲೆಯನ್ನು ಸಹ ಇದೇ ರೀತಿ ನಾವು ಮಾಡ್ತಾ ಹೋಗಬೇಕು. ಈಗ ನಾವು ರೆಡಿಯಾದದನ್ನು ತೆಗೆದು ಪಾತ್ರೆಯಲ್ಲಿ ಇಡುವ. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ. ಒಂದೊಂದೇ ಮಾಡ್ತಾ ಮಾಡ್ತಾ ನಾವು ಇದರೊಳಗೆ ಇಟ್ಟು ಬಿಡುವ, ಇಡ್ಲಿ ಪಾತ್ರೆ ಒಳಗೆ. ಬಾಯಿ ಮುಚ್ಚಿ.
ಈಗ ಇದು ಅರ್ಧ ಗಂಟೆ ಬೇಯಲಿ, ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಅರ್ಧ ಗಂಟೆ ಆಗಿದೆ, ನಮ್ಮದು ಪತ್ತೋಳಿ ರೆಡಿ ಆಗಿದೆ. ಈಗ ಇದನ್ನು ಸರ್ವ್ ಮಾಡುವ. ನಮ್ಮ ಪತ್ತೋಳಿ ರೆಡಿ ಆಗಿದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.